ಎಷ್ಟು ಅಂಡರ್ ವ್ಯಾಲ್ಯೂ, ಎಷ್ಟು ಅಂಡರ್ ಕಾನ್ಫಿಡೆಂಟ್ ಆಗಿದ್ದೀವಿ ಅಂತಂದರೆ ನಾವು ಒಂದು ತುಂಬ ಚೆನ್ನಾಗಿರೋ ಹುಡುಗಿ ನೋಡಿದೆ ಗುರು. ಆಯ್ತಾ, ನೋಡಿದೆ, ಮಾತಾಡ್ಸೋಣ ಅಂದ್ಕೊಂಡೆ, ಇಮಿಡಿಯೇಟ್ ಮೈಂಡ್ ವಾಯ್ಸು, ಪಾಪ ಒಳ್ಳೆ ಹುಡುಗಿ ಅನ್ಸುತ್ತೆ, ಬೇಡ ಬಿಡುತ್ತೆ. ಓಕೆ ಗೈಸ್, ಇವತ್ತು ನಿಮಗೆಲ್ಲ ಒಂದು ನಂದು ಒಂದು ಪರ್ಸ್ನಲ್ ವಿಚಾರ ಹೇಳಬೇಕು. ನಾನು ತುಂಬ ಅಂಡರ್ ಕಾನ್ಫಿಡೆನ್ಸಿಂದ ಬಳಲ್ತಾ ಇದ್ದೀನಿ. ಓಕೆ, ಆ್ಯಂಡ್ ನನಗೆ ಇದು ಹೇಳೋಕ್ಕಷ್ಟೇ ಕಾನ್ಫಿಡೆನ್ಸ್ ಇರೋದು. ಇವಾಗ ಖಾಲಿ ಆಗಿಬಿಟ್ಟಿದೆ. ನಾನು ಎಷ್ಟು ಅಂಡರ್ ಕಾನ್ಫಿಡೆಂಟ್ ಇದ್ದೀನಿ ಅಂತಂದರೆ, ಹೌ ಟು ಬಿ ಕಾನ್ಫಿಡೆಂಟ್ ಅಂತ ಇನ್ಕಾಗ್ನಿಟೋ ಮೂಡಲ್ಲಿ ಸರ್ಚ್ ಮಾಡಿದ್ದೀನಿ. ಐ ಹೇಟ್ ಇಟ್ ಬ್ರೋ. ನನ್ನ ಅಂಡರ್ ಕಾನ್ಫಿಡೆಂಟ್ ಆಗಿರೋದು ಇಷ್ಟನೇ ಇಲ್ಲ. ಐ ಹೇಟ್ ಇಟ್. ಕ್ಯಾನ್ ಯು ಇಮ್ಯಾಜಿನ್, ಆಸ್ಪತ್ರೆಗೆ ಹೋಗಿರ್ತಾರೆ, ಅವರು ಬ್ಲಡ್ ರಿಪೋರ್ಟ್ ನೋಡಿಕೊಂಡು, ಸಂಜೀವ್ ನಿಮಗೆ ವಿಟಮಿನ್ B12 ಕೊರತೆ ಇದೆ ಅಂದರೆ, ಪ್ರೋಟೀನ್ ಕೂಡ ಕೊರತೆ ಇದೆ, ಆತ್ಮವಿಶ್ವಾಸದ ಕೊರತೆ ಕೂಡ ಇದೆ. ಇಟ್ ಫೀಲ್ಸ್ ಐ ಹೇಟ್ ಇಟ್. ನಂಗೆ ಇಷ್ಟನೇ ಇಲ್ಲ ಗುರು. ಆ್ಯಂಡ್ ಖುಷಿಯಾಗಿ ವಿಚಾರ ಏನಂತಂದರೆ, ಐ ಆಮ್ ನಾಟ್ ಅಲೋನ್. ಆಲ್ಮೋಸ್ಟ್ ಆಲ್ ಗಂಡು ಸಮಾಜ ಎಲ್ಲ ಇಲ್ಲೇ ಇದೆ, ಅಂಡರ್ ಕಾನ್ಫಿಡೆಂಟಲ್ಲಿ. ಬಿಕಾಸ್ ನಮಗೆ ಆಲ್ಮೋಸ್ಟ್ ಬಾಯ್ಸ್ಗೆ ಕಾನ್ಫಿಡೆನ್ಸ್ಗೂ ಓವರ್ ಕಾನ್ಫಿಡೆನ್ಸ್ಗೂ ಡಿಫ್ರೆನ್ಸ್ ಗೊತ್ತಿಲ್ಲ. ಅದಕ್ಕೆ ಅಂಡರ್ ಕಾನ್ಫಿಡೆನ್ಸಲ್ಲಿ ಆಲ್ಮೋಸ್ಟ್. ನನ್ನ ಫ್ರೆಂಡ್ ಒಬ್ಳು ಸ್ಟೋರಿಗೆ ಹಾಕಿದ್ಲು, ಸರಿ, ನಾವು ಫೋಟೋ ಹಾಕ್ಬಿಟ್ಟು ಸಾಂಗ್ ಹಾಕಿದ್ಲು, ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು ಅಂತ. ಅವಳು ಫೋಟೋಗೆ ಕ್ಯಾನ್ ಯು ಇಮ್ಯಾಜಿನ್ ಎಷ್ಟು ಕಾನ್ಫಿಡೆನ್ಸ್ ಬೇಕು ಇದಕ್ಕೆ? ಅವಳನ್ನು ಥರ್ಡ್ ಪರ್ಸನ್ ಆಗಿ ನೋಡಿ, ಭಲೆ ಭಲೆ ಚಂದದ ಚಂದುಳ್ಳಿ ನೀನು. ಸೊ ಇಲ್ಲಿ ಯಾವನಿಗಾದ್ರೂ ಗಂಡಸ್ರಿಗೆ ಒಬ್ರಿಗಾದ್ರೂ ಧೈರ್ಯ ಇದೆಯಾ? ಗಂಡಸರು ಮಾಡೋಕ್ಕೆ ಆಗಲ್ಲ. ಗಂಡಸರು ಫೋಟೋ ಹಾಕ್ತಾರೆ, ಟೈಪ್ ಮಾಡ್ತಾರೆ, ನಮ್ಮನ್ನು ನಾವು ಬೈಕೊಳ್ಳೋ ಸಾಂಗ್ ಯಾವುದಿದೆ, ಆಮೇಲೆ ಹಾಕ್ಬಿಡ್ತಾರೆ ಖರಾಬು ಬಾಸು ಖರಾಬು. ಅವ್ರಿಗೇನು ಖುಷಿ ಅಂದರೆ, ಎರಡು ಖರಾಬ್ ಮಧ್ಯೆ ಒಂದು ಬಾಸ್ ಬಂದಿದೆಯಲ್ಲ. ಆ್ಯಂಡ್ ಇದು ಕಾನ್ಫಿಡೆನ್ಸ್ ಇದೆಯಲ್ಲ, ಕಾನ್ಫಿಡೆನ್ಸ್ ಒಂಥರ ರಿಲೇಟಿವ್ ಟರ್ಮ್. ಇದು ಇಟ್ಸ್ ನಾಟ್ ಲೈಕ್ ಏನೋ ನನ್ನ ಕಾನ್ಫಿಡೆನ್ಸ್ ಇದ್ದರೆ ನೀವು ಒಬ್ಬರು ಹೇಳೋಕ್ಕಾಗಲ್ಲ. ನಾನು ಇದುವರೆಗೂ ಯಾವ ಗಂಡಸರು ಶಿ ಲವ್ಸ್ ಮೀ, ಶಿ ಡಿಸರ್ವ್ಸ್ ಮೀ ಹೇಳೇ ಇಲ್ಲ. ಹೇಳೋದಲ್ಲ. ಎಲ್ಲ ದೇವ್ರದೇ, ಸದ್ಯೊಳಗೇನು ಗೊತ್ತಿಲ್ಲ ಇದೆ. ಇಟ್ಸ್ ಸೋ ರಿಲೇಟಿವ್ ಟರ್ಮ್ ಗುರು. ನೀವು ಒಬ್ಬರೇ ಕಾನ್ಫಿಡೆನ್ಸ್ ಫೀಲ್ ಆಗೋಕ್ಕಾಗಲ್ಲ. ನೀವು ಕಾನ್ಫಿಡೆನ್ಸ್ ಅಂತ ಫೀಲ್ ಆಗಬೇಕು ಅಂದರೆ ಒಬ್ಬ ಅಂಡರ್ ಕಾನ್ಫಿಡೆಂಟ್ ಅವನು ಇರಬೇಕು. ಆವಾಗಲೇ ಯು ಫೀಲ್ ಯಸ್ ಐ ಆಮ್ ಕಾನ್ಫಿಡೆಂಟ್ ಅಂತ. ಅದಕ್ಕೆ ಎಲ್ಲ ಕಂಪ್ನಿಯವರೆಲ್ಲ ಇಂಟರ್ನ್ಸ್ ಹೈರ್ ಮಾಡೋದು. ಸೊ ದಟ್ ಇಡೀ ಕಂಪ್ನಿ ದೇ ಫೀಲ್ ಕಾನ್ಫಿಡೆಂಟ್. ಶಿ ಡೋಂಟ್ ನೋ, ಐ ನೋ. He don't know, I know. The same reason. ಆಲ್ಮೋಸ್ಟ್ ಎಲ್ಲ ಅಂಡರ್ ಕಾನ್ಫಿಡೆಂಟ್ ಇಲ್ಲ, ಆಲ್ಮೋಸ್ಟ್ ಗಂಡಸರು ಗುರು. ನಾನೊಂದ್ಸಲಿ ಮೆಟ್ರೋದಲ್ಲಿ ಬರ್ತಾ ಇದ್ದೆ. ಮೆಟ್ರೋದಲ್ಲಿ ಡೋರ್ ಇತ್ತಲ್ಲ, ಡೋರ್ ಪಕ್ಕ ಹಿಂಗೆ ಉರಿಕ ನಿಂತಿದೆ. ಸ್ಟೇಷನ್ ಬಂತು, ಒಬ್ರು ಬಾಗಿಲದಾಯ್ತು, ಒಬ್ಬ ಅಂಕಲ್ ಗುರುಗುಡು ಅಂತ ಓಡ್ಬಂದು ಸರಿ ಇದು ಬನಶಂಕರಿ ಹೋಗುತ್ತಾ? ಲೈಕ್ ಆ ಕನ್ಫ್ಯೂಷನಲ್ಲಿ ನನಗೆ ಗೊತ್ತಿಲ್ಲ ಅಂತ ಹೇಳಬೇಕಿತ್ತು. ನಾನು ಇಲ್ಲ ಅಂದ್ಬಿಟ್ಟೆ. ಆ ಗೊತ್ತು ಒಳಗನೆ ಉಳ್ಕೊಬಿಡ್ತು. ಅಂಕಲ್ ಬಂದರು, ವಾಪಸ್ ಹೋಗ್ಬಿಟ್ರು. ಡೋರ್ ಕ್ಲೋಸ್ ಆಗೋಯ್ತು. ನಾನು ಸುಮ್ಮನೆ ನಿಂತಿದ್ದೀನಿ. ನನ್ನ ಪಕ್ಕ ಒಬ್ಬ ಬೃಹಸ್ಪತಿ ನಿಂತಿದ್ದ. ತಿರುಗ್ಬಿಟ್ಟು, ಸಾರ್ ಬನಶಂಕರಿ ಹೋಗುತ್ತೆ ಸಾರ್. ನನ್ನ ಮಗನೇ ಅವನೇ ಬಂದಿರ್ತಾನೆ ಖುದ್ದಾಗಿ. ಅವನಿಗೆ ಹೇಳೋದಲ್ವಾ? ಅಲ್ಲ ಸರ್, ನೀವು ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ಬಿಟ್ರಲ್ಲ. ನೀ ಎಲ್ಲಿ ಹೋಗ್ಬೇಕು? ಬನಶಂಕರಿ ಡೇ. ದಿಸ್ ಈಸ್ ವಾಟ್ ಅಸ್ ಗಂಡಸರು. ನಾವು ನಮ್ಮ ಲೈಫ್ನ ಎಷ್ಟು ಅಂಡರ್ ವ್ಯಾಲ್ಯೂ ಮಾಡಿದ್ದೀವಿ, ಎಷ್ಟು ಅಂಡರ್ ಎಸ್ಟಿಮೇಟ್ ಮಾಡಿದ್ದೀವಿ ಅಂತಂದರೆ, ಎಷ್ಟು ಕಡೆಗಣಿಸ್ಬಿಟ್ಟು ಕ್ಷೀಣ ಮಾಡಾಕ್ಬಿಟ್ಟಿದ್ದೀವಿ. ನಮ್ಮ ಲೈಫ್ ಮೇಲೆ ನಮಗೆ ವ್ಯಾಲ್ಯೂನೇ ಇಲ್ಲ. ನಾನು ನನ್ನ ಫ್ರೆಂಡು ಒಂದು ಹೋಟೆಲ್ ಕೂತಿದ್ವಿ. ಸರ್ ಹೋಟ್ಲಿಗೆ ಹೋದಾಗ ಗಂಡಸರು ಮಾತಾಡೋದು, ಗಂಡು ಮಕ್ಕಳು ಮಾತಾಡ್ತಿದ್ವಿ.
ಏನು ಮಚ್ಚ ನಮ್ಮ ಲೈಫ್ ಲವ್ ಬೆಣ್ಣೆ ದೋಸೆ ಇಷ್ಟ, ಬಟ್ ಹೊಟ್ಟೆ ತುಂಬಲಿ ಅಂತ ಸೆಟ್ ದೋಸೆ ಆರ್ಡರ್ ಮಾಡಿದ್ದೀವಿ. ನಮ್ಮ ಹುಡುಗಿಗೆ ಪ್ರಪೋಸ್ ಮಾಡಿದ್ದೆ, ರಾಖಿ ಕಟ್ಬಿಟ್ಲು. ಆ ರಾಖಿ ಕಟ್ಟಿರೋದು ದುಡ್ಡು ಕೊಡೋಕ್ಕಿಲ್ವ, ನನ್ನ ಹತ್ರ ದುಡ್ಡಿಲ್ಲ. ಏನು ಗುರು ಜೀವನ, ಏನು ಹಿಂಗೆ ಉದಾಹರ್ತೀವ? ಇದೇ ಥರ ಲೈಫ್ ಮಾತಾಡ್ತಾ ಇದ್ದೀವಿ. ನಮ್ಮ ಪಕ್ಕ ಯಾವುದೋ ಒಂದು ಹುಡುಗಿದಳು ವಾಮೆಂಟ್ ಮಾಡ್ಕೊಬಿಟ್ಟಿದ್ದಾಳೆ. ನನ್ನ ಫ್ರೆಂಡ್ ಬಂದು, ಮಚ್ಚ ನಾವು ಸ್ವಲ್ಪ ಜೋರಾಗಿ ಮಾತಾಡ್ಬಿಟ್ವಾ? ಅವ್ರಿಗೊಂದು ಮಿನಿಮಮ್ ಸೆನ್ಸು ಇಲ್ಲ. ಮೇ ಬಿ ಅವಳು ಏನೋ ಹೊಟ್ಟೆ ಖರಾಬ್ ಆಗಿದೆಯೋ, ಇಲ್ಲ ಊಟ ಚೆನ್ನಾಗಿಲ್ಲವೋ, ಇಲ್ಲ ಜಿರಳೆ ತಿನ್ಬಿಟ್ಲೋ, ಇಲ್ಲ ಬಸರಾಗಿದ್ದಾಳೋ. ನೋ, ಪಾಪ ನಮ್ಮ ಮಾತು ಕೇಳಿಸ್ಕೊಂಡು ಒಂದು ಹುಡುಗಿ ಜೀವನ ಹಾಳು ಮಾಡ್ಬಿಟ್ವಲ್ಲೋ. ಎಷ್ಟು ಅಂಡರ್ ಕಾನ್ಫಿಡೆಂಟ್ ಗುರು, ಐ ಹೇಟ್ ಇಟ್. ಒಂದು ತುಂಬ ಚೆನ್ನಾಗಿರೋ ಹುಡುಗಿ ನೋಡಿದೆ ಗುರು, ಆಯ್ತಾ ನೋಡಿದೆ, ಮಾತಾಡ್ಸೋಣ ಅಂದ್ಕೊಂಡೆ. ಇಮಿಡಿಯೇಟ್ ಮೈಂಡ್ ವಾಯ್ಸು, ಪಾಪ ಒಳ್ಳೆ ಹುಡುಗಿ ಅನ್ಸುತ್ತೆ, ಬೇಡ ಬಿಡು. ನಾನು ಒಳ್ಳೆ ಹುಡುಗರ ಇದ್ದಾರೆ, ಅದು ಪ್ರೊಸೆಸ್ಸೇ ಮಾಡ್ತಾ ಇಲ್ಲ. ಇಟ್ ಆಲ್ರೆಡಿ ಫಿಕ್ಸ್ ಮಚ್ಚ ನೀನು. ದಾಟ್ ಕರ್ಮ ಗುರು. ನೀನು ಲೈಕ್ ನಾವು ಎಷ್ಟು ಅಂಡರ್ ಕಾನ್ಫಿಡೆಂಟ್ ಬಿದ್ದು ಸಾಯ್ತಾ ಇದ್ದೀವಿ ಅಂತಂದರೆ, ನಮಗೆ ಒಂದು ಕಾಂಪ್ಲಿಮೆಂಟ್ಸ್ ರಿಸೀವ್ ಮಾಡೋಕ್ಕೆ ಬರ್ತಾ ಇಲ್ಲ. ಯಾವ ಗಂಡಸ್ರಿಗೆ ಯಾರು ಕಾಂಪ್ಲಿಮೆಂಟ್ ಮಾಡ್ತಾರೆ, ಹಿಂಗೆ ಅಂದ್ಬಿಟ್ಟ ಇವನು. ಬಟ್ ಹುಡುಗಿರು, ಓ ಮೈ ಗಾಡ್, ಹುಡುಗಿರು ಬೇರೆ ಲೆವೆಲಲ್ಲಿ ಇದ್ದಾರೆ. ದೇ ಟೇಕ್ ಕಾಂಪ್ಲಿಮೆಂಟ್ಸ್, ದೇ ಗಿವ್ ಕಾಂಪ್ಲಿಮೆಂಟ್ಸ್. ಪರಿಚಯ ಇರಲಿ ಇಲ್ಲದೇ ಇರಲಿ. ಲೈಕ್ ನೀವು ಪರಿಚಯನ ಮೇಡಮ್? ಓಕೆ, ಬೇಡ ನೀವು ಹೋಗಾದ್ರೆ. ನೀವು ಎಲ್ಲ ಪರಿಚಯ ಬಂದ್ಬಿಟ್ಟಿದ್ದೀರಾ. ನೀವು ಇವ್ರು ಗೊತ್ತಾ ಮೇಡಮ್? ಗೊತ್ತಿಲ್ಲ. ಇವರಿಬ್ರು ಗೊತ್ತಿಲ್ಲ, ಸರಿನಾ? ಬರ್ಬೇಕಾದ್ರೆ ನೋಡಿದ್ರು ಅನ್ಕೊಳ್ಳಿ, ನೈಸ್ ಜುಮ್ಕಿ. ಅವ್ರು ಹೇಳಿದ್ರೆ ಇವ್ರು ಅಪ್ರಿಷಿಯೇಟ್ ಮಾಡ್ಕೊಂಡು ತಗೊಬಿಡ್ತಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಚಿಕ್ಕಪೇಟೆಲ್ಲ 10 ರೂಪಾಯಿ 2 ತೊಗೊಂಡಿದ್ದು. ಯು ಲೈಕ್ ಇಟ್, ಕ್ಯಾನ್ ಯು ಗೋ ಶಾಪಿಂಗ್ ಟುಮಾರೋ? ಅದೇ. ಬಟ್ ಹುಡುಗರು ಕೇಳಿ, ನೀವು ಹುಡುಗರು ಕೇಳಿ, ಮಚ್ಚ ಕಟಿಂಗ್ ಮಾಡಿಸ್ಕೊಂಡಿದ್ದೀನಿ, ಹೆಂಗೆ ಕಡ್ದೆ ಶಡೆ ಥರ. ಅಟ್ಲೀಸ್ಟ್ ಮುಖ ನೋಡು, ಅಂತ ಡಿಫ್ರೆನ್ಸ್ ಆಗಲ್ಲ ಬಿಡು. ನಂದು ರೀಸೆಂಟಾಗಿ ವೀಡಿಯೋಸ್ ಬಂದು ಸರಿನಾ, ಲೈಕ್ ಯೂಟ್ಯೂಬಲ್ಲಿ. ಸ್ಟ್ಯಾಂಡ್ ಅಪ್ ಕಾಮಿಡಿ ವಿಡಿಯೋ. ಓಕೆ, ಹಿಂಗೆ ಹೇಳ್ದ ತಕ್ಷಣ ಜನ ಎಕ್ಸೈಟ್ ಆಗ್ಬಿಡ್ತಾರೆ. ಹೌದಾ, ಓಹ್ ನಾವು ಸರ್ಚ್ ಮಾಡೋದು ಸಿಗ್ಲಿಲ್ವಲ್ಲ ನಿಮ್ಮದು. ಓಕೆ, ಸೊ ಡೆಮೋಕ್ರಸಿ, ನಾನು ಕಾಮೆಂಟ್ಸ್ ಓದೋಕ್ಕೆ ಶುರು ಮಾಡಿದೆ. ಯಾಕಂದರೆ ಸ್ಟ್ಯಾಂಡಪ್ ಕಾಮಿಡಿ ಏನಿದೆ, ಇದೊಂಥರ ಡೆಮೋಕ್ರಾಟಿಕ್ ಆರ್ಟ್. ನಾವು ಬಂತೀವಿ, ಲೈವಲ್ಲಿ ಜೋಕ್ ಮಾಡ್ತೀವಿ, ನೀವು ನಗ್ತೀರಾ, ಓಹ್ ವರ್ಕ್ ಆಗ್ತಾಯಿದೆ, ಒಪ್ಕೋಬೇಕು. ಆ್ಯಂಡ್ ನೀವು ಏನಾಗಲ್ಲ, ಓಕೆ ಉಣಿಸ್ಕೊಬಿಟ್ಟಿದೆ, ಐ ಶುಡ್ ಟ್ರೈ ಸಮಥಿಂಗ್ ನ್ಯೂ ಟು ಕಮಿಟ್ ಸೂಸೈಡ್. ಸೊ ಒಪ್ಕೋಬೇಕು ನಾವು, ಆಯಿತಾ? ಸೊ ಅದಕ್ಕೆ ನಾನು ಕಮೆಂಟ್ ಓದೋಣ, ಅಲ್ಲಿ ನಾನು ಹಾಕಿರ್ತಾರೆ ಅಂತ ಓಪನ್ ಮಾಡಿದೆ ಕಮೆಂಟು. ಫಸ್ಟ್ ಯಾವನೋ ಹಾಕಿದ, ಯಾವಳ ಗೊತ್ತಿಲ್ಲ, ಬಿಕಾಸ್ ಯೂಸರ್ ನೇಮು ಜೆಂಡರ್ ಗೊತ್ತಾಗತ್ತರ ಇರಲಿಲ್ಲ. ಫಸ್ಟ್ ಹಾಕಿದ, ಗುರು ನೀನು ಜೋಕ್ ಹೇಳ್ತಾ ನೀನೇ ನಗ್ತೀಯ. ಲೈಕ್ ಓಕೆ ಗುರು, ಇನ್ಮೇಲೆ ನಗದ. ಇನ್ನೊಬ್ಬ ಕೆಳಗಡೆ ಹಾಕಿದ, ಗುರು ನೀನು ತುಂಬ ಸ್ಪೀಡಾಗಿ ಮಾತಾಡ್ತೀಯ. ಓಕೆ, ಇನ್ಮೇಲೆ ಸ್ಪೀಡಾಗಿ ಮಾತಾಡಲ್ಲ, ಸ್ಪೇಸ್ ಕೊಟ್ಟು ಬರ್ತಿದ್ದೀನಿ. ಸೊ ಇನ್ನೊಬ್ಬ ಹಾಕಿದ್ದಾನೆ, ಗುರು ನೀನು ತುಂಬ ಚೆನ್ನಾಗಿ ಜೋಕ್ ಮಾಡ್ತೀಯ. ಓಕೆ, ಇನ್ಮೇಲೆ ಮಾಡಲ್ಲ. ಬಿಕಾಸ್ ನಮ್ಗೆ ಗೊತ್ತೇ ಇಲ್ವಲ್ಲ, ಅವ್ನು ಹೊಗಳ್ತಾ ಇದ್ದಾನೆ ಬೈತಾನೆ ಗೊತ್ತೇ ಇಲ್ಲ. ಬಿಕಾಸ್ ನಮ್ಗೆ ರೂಢಿನೇ ಇಲ್ಲ. ಏನೋ ಲೈಕ್ ಹುಡುಗರಿಗೆ ಆ್ಯಕ್ಚುಲಿ ಯಾರು ಜಾಸ್ತಿ ಕಾಂಪ್ಲಿಮೆಂಟ್ಸೇ ಮಾಡಲ್ಲ. ರೈಟ್ ಸರ್? ನಿಮಗೆ ಲಾಸ್ಟ್ ಯಾವಾಗ ಕಾಂಪ್ಲಿಮೆಂಟ್ ಮಾಡಿದ್ದು? ಸಿ ಮೇಡಮ್, ನಿಮ್ಗೆ ಯಾವಾಗ ಲಾಸ್ಟ್ ಕಾಂಪ್ಲಿಮೆಂಟ್ ಬಂದಿದ್ದು? ಸಿ ನೋಡಿದ್ರೆ ಟ್ರೈನ್ ಇವಾಗ. And they love it. Like they feel like, of course we deserve it. We are good human beings. Of course we'll get a compliment. ಯಾರು ಕಾಂಪ್ಲಿಮೆಂಟ್ ಮಾಡಿದ್ರೆ ಅವ್ರಿಗೆ ಅವರೇ ಮಾಡ್ಕೊಬಿಡ್ತಾರೆ. ಕನ್ನಡಿ ನೋಡ್ತಾರೆ, ಲವ್ ಯೋರ್ ಬಾಡಿ, ಯು ಗೋ ಗರ್ಲ್. ಬಟ್ ಗಣಿತರು ಗೊತ್ತೇ ಅಲ್ಲ. ನನಗೆ ಲಾಸ್ಟ್ ಕಾಂಪ್ಲಿಮೆಂಟ್ ಮಾಡಿದ್ದು ಒಬ್ರು ನರ್ಸ್. ತುಂಬ ಕ್ಯೂಟ್ ಆಗಿದ್ದೀರಾ, ಪೋಲಿಯೋ ಡ್ರಾಪ್ಸ್ ಕಳಿಸ್ಬಿಟ್ರು. ಕಾಂಪ್ಲಿಮೆಂಟ್ ತಗೊಳ್ಳೋದೇ ಬರಲ್ಲ ಗುರು. ನನಗೆ ಗಾಬರಿ ಆಗ್ಬಿಡ್ತದೆ.
ನಾನು ಶೋ ಮಾಡೋಕ್ಕಿಂತ ಮುಂಚೆ ಯೂಶಲಿ ನಾನು ಕಾಫಿ ಕುಡಿದ ಅಭ್ಯಾಸ. ಕಾಫಿ ಕುಡಿಯೋಕೆ ಹೋಗಿದೆ, ಕಾಫಿ ಕುಡಿಯೋದು ಸಿಕ್ಕಾಪಟ್ಟೆ ಸಕ್ಕತ್ತಾಯಿತು. ನಾನು ಗುರು ಎಷ್ಟು ಚೆನ್ನಾಗಿದೆ ಕಾಫಿ, ಕಾಂಪ್ಲಿಮೆಂಟ್ ಮಾಡೋಣ ಸರ್, ಕಾಫಿ ತುಂಬ ಚೆನ್ನಾಗಿದೆ. ಗಾಬರಿನೇ ಆಗ್ಬಿಟ್ಟ ಅವನು. ಸರ್ ದುಡ್ಡು ಕೊಡ್ತೀರಲ್ವಾ ಅದೇ ಏನು 1-2 ಸಲ ಕೊಟ್ಟಿಲ್ಲ ಅಂದ್ರೆ ಯಾವಾಗಲೂ ಕೊಡಲ್ವಾ? ಕೊಡ್ತು ಕರ್ಮಗರು. ಕಾಂಪ್ಲಿಮೆಂಟ್ಸ್ ರಿಸೀವ್ ಮಾಡೋಕ್ಕೆ ಬರಲ್ಲ ನಮಗೆ. ನಾನು ಟ್ರಾಫಿಕಲ್ಲಿ ನಿಂತಿದ್ದೆ ಸರಿನಾ, ಲೈಕ್ ಬರ್ತಾ ಇದೆ, ಟ್ರಾಫಿಕಲ್ಲಿ ತಗಲಾಕೊಂಡಿದ್ದೆ, ರೆಡ್ ಕಲರ್ ಮುತ್ತೈದೆ ಸಿಗ್ನಲ್ ನೋಡ್ತಾ ನಿಂತಿದ್ದೆ. ಪಕ್ಕದಲ್ಲಿ ಒಂದು ಬ್ಯೂಟಿಫುಲ್ ಕಾರ್ ಬಂತು, ಸಿಕ್ಕಾಪಡೆ ಬ್ಯೂಟಿಫುಲ್ ಆಗಿತ್ತು. ಅದು ಲೈಕ್ ಎಷ್ಟು ಸಖತ್ತಾಗಿದೆ ಗುರು, ಕಾಂಪ್ಲಿಮೆಂಟ್ ಮಾಡೋಣ. ಲೈಕ್ ಹತ್ರ ಹೋದೆ, ಸರ್ ಕಾರ್ ತುಂಬ ಚೆನ್ನಾಗಿದೆ. ಅವ್ನು ನನ್ನ ಮುಖ ನೋಡ್ದ, ಮುಖ ನೋಡಿ 45 ಲಕ್ಷ. ನನ್ನ ಮಗನ ಕೇಳಿದೆ ನಾನು ಅಂತ ಬಡತನೇನು ಕಾಣ್ತಿದೆ ನನ್ನ ಮುಖದಲ್ಲಿ. ಅವನು ಹೇಳಿದ್ದು ಹೆಂಗಿತ್ತು ಅಂತಾರೆ, ನಿನ್ನ ಇಡೀ ಜೀವನದಲ್ಲಿ EMI ಕೊಟ್ಟು ತಗೊಳಕ್ಕಾಗಲ್ಲ. ನನಗೆ ಸಿಕ್ಕಾಪಡೆ ಬೇಜಾರಾಗೋಯ್ತು ಗುರು. ಅಲ್ಲ ಜಸ್ಟ್ ಚೆನ್ನಾಗಿದೆ ಅಂದ ತಕ್ಷಣ ರೇಟ್ ಹೇಳ್ಬಿಡೋದ? ನಾನು ಹೇಳಿದೆ, ಸರ್ ನಿಮ್ಮ ಹೆಂಡ್ತಿನೂ ಚೆನ್ನಾಗಿದೆ. ನಮಸ್ಕಾರ ಮೇಡಮ್. ಥ್ಯಾಂಕ್ ಯು ಗಾಯ್ಸ್, ಅಷ್ಟು ಟೈಮ್. ಥ್ಯಾಂಕ್ ಯು ವೆರಿ ಮಚ್ ಯು ಗಾಯ್ಸ್, ಹ್ಯಾವ್ ಬಿನ್ ಲವ್ಲಿ ಆಡಿಯನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಯ್, ಥ್ಯಾಂಕ್ ಯು ವೆರಿ ಮಚ್ ವಿಡಿಯೋ ಪೂರ್ತಿ ನೋಡೋದಕ್ಕೆ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯಮಾಡಿ ಲೈವ್ ಶೋಸ್ಗೆ ಬನ್ನಿ. ನಾವು ಲೈವ್ ಶೋಸ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಮಂತು ಅಂದರೆ ನವೆಂಬರು ನಾನು ಮೈಸೂರಲ್ಲಿ ಶೋ ಮಾಡ್ತಾ ಇದ್ದೀನಿ. ಡೇಟು ಮತ್ತು ಪ್ಲೇಸ್ ಇನ್ನೂ ಫಿಕ್ಸ್ ಆಗಿಲ್ಲ. ಅದು ಫಿಕ್ಸ್ ಆದ ತಕ್ಷಣ ಇನ್ಸ್ಟಾಗ್ರಾಮಲ್ಲಿ ಅನೌನ್ಸ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಅಕೌಂಟು ಡಿಸ್ಕ್ರಿಪ್ಷನಲ್ಲಿದೆ, ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳವ. ಅದು ಅವ್ರು ಮಾಡ್ತಾರೆ ಅನ್ಸುತ್ತೆ, ಮಾಡ್ತೀರಲ್ವಾ? ಓಕೆ, ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಬಾಯ್ ಬಾಯ್, ಟಾಟಾ.